ಮಾರ್ನಿಂಗ್. ನಾನು ನಿಮ್ಮ ಅಭಿಷೇಕ್ ಮಾತಾಡ್ತಿದ್ದೀನಿ, ನಿಮ್ಮ ಪ್ರೀತಿಯ ಲೈಫ್ ಶಾಕ್ ಇವೆಂಟ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಚಾನಲಿಂದ. ಸೊ ನಾನು ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಆಂಧ್ರ ಪ್ರದೇಶ್, ಚಿತ್ತೂರು ಕಡೆ. ನಮ್ಮ ಊರು ಎಮ್ ಸಿ ಪಲ್ಲಿ ಅಂದರೆ ಮೆಕದ ಚಿನ್ನಪಲ್ಲಿ ಅಂತ. ಸೊ ಇನ್ನೊಂದು ಹಾಫ್ ಆನ್ ಅವರ್ ನಾವು ಹೊಡ್ತಿದ್ದೀವಿ. ಸೊ ಹೊರಡಾಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ ಯು. ಈವ್ನಿಂಗ್ 4 o'clock ಆಗಿದೆ. ಸ್ಟ್ರೀಟ್ಸ್ ಚೌಡೇಪಲ್ಲಿ ಅಂತ ನಮ್ಮ ಊರಿಗಿಂತ 5 ಸ್ಟಾಪ್ ಹಿಂದೆ ಇರುತ್ತೆ. ಇದೆ ನೋಡಿ ಚೌಡೇಪಲ್ಲಿ. ಇವತ್ತನೇ ರೀಚ್ ಆಗಿದ್ವಿ. ಇದು ನೋಡಿ ನಮ್ಮ ತಮ್ಮ ನರೇಂದ್ರ ಅಂತ, ಅವರು ಫೋನಲ್ಲಿ ಬ್ಯುಸಿ ಇದ್ದಾರೆ. ಬನ್ನಿ ನಾವು ಮನೆ ನೋಡ್ಕೊಂಬರೋಣ. ನೋಡಿ ಇದು ಎಂಟ್ರೆನ್ಸ್ ನಮ್ಮದು. ನಮ್ಮಮ್ಮ ಫಸ್ಟ್ ನಮ್ಮ ಮನೆ. ಇದು ನಮ್ಮ ಎಂಟ್ರೆನ್ಸು. ನೋಡಿ ಇಲ್ಲಿಂದ ಗುಟ್ಟ ಕಾಣಿಸುತ್ತೆ. ಇದು ರಾಮನ್ ಟೆಂಪಲ್ಲು. ಇದು ನಮ್ಮ 2ನೇ ಎಂಟ್ರೆನ್ಸು. ನೋಡಿ ತುಂಬ ಹಳೆ ಬಿಲ್ಡಿಂಗು. ಇದು ಬಂದು 1885 ಕಟ್ಟಿದ್ದು ಅನಿಸುತ್ತೆ. ಸರಿಯಾಗಿ ಡೇಟ್ ಗೊತ್ತಿಲ್ಲ. ಬಟ್ 1975 ಕಟ್ಟಿದ್ದಾರೆ. ಇದು ನಮ್ಮ ಮನೆ ಅಂತ ರಾಮನ ಗುಡಿ. ಇಲ್ಲೇ ನಾಳೆ ಪೂಜೆ ನಮ್ಮದು. ಸೊ ಅದಕ್ಕಾಗಿ ಬಂದಿದ್ದೀವಿ. ನೋಡಿ ನಮ್ಮ ವಿಲೇಜ್ ನೋಡ್ತಿದ್ದೆ. ನಮ್ಮ ಚಿಕ್ಕ ವಯಸ್ಸಲ್ಲಿ ಜ್ಞಾಪಕ ಬರುತ್ತೆ. ಇಲ್ಲೇ ಕುತ್ಕೊತಿದ್ವಿ. ಅಫ್ಕೋರ್ಸ್ ಇವಾಗ ಒಂದು ಸ್ಟೆಪ್ ಕಟ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಹೈಟ್ ಮನೆ. ಇಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಆಟೆ ಹೊಡಿತಿದ್ವಿ. ರಾತ್ರಿ 6 ಗಂಟೆ 7 ಗಂಟೆ ಆದರೆ ಇಲ್ಲಿ ರಾಮ ಭಜನೆ ನಡೀತಾಯಿತ್ತು. ಹಿಂಗೆ ಟೈಮ್ ಪಾಸ್ ಆದರೆ ಹಿಂಗೆ ತೋಟ ಕಡೆ ಹೋಗ್ತಿದ್ವಿ. ಹಸು ಜೊತೆ ಆಟ ಆಡ್ತಿದ್ವಿ. ಸೊ ತುಂಬ ದಿವಸ ಆದ್ಮೇಲೆ ಬಂದಿದ್ದೀವಿ. ಸೊ ಸಿಗೋಣ ಮತ್ತೆ. ಕೆಲಸ ಇದೆ ಮುಗಿಸ್ಕೊಂಡು ತಿರ್ಗಿ ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಆಗಲೇ ಹೇಳಿದಾಗ ಆ ಕಡೆ ಇನ್ನೊಂದು ಊರು, ಈ ಕಡೆ ನಮ್ಮ ತೋಟ. ಇದು ನಮ್ಮ ನೈಬರ್ ಅವ್ರ ಮನೆ.
ನೋಡಿ ಅಲ್ಲೊಂದು ಗುಡಿ ಇದೆಯಲ್ಲ, ಅದು ಗಂಗಮ್ಮ ಗುಡಿ, ನಮ್ಮ ದೊಡ್ಡಪ್ಪ ಅವ್ರು ಕಟ್ಟಿದ್ದು. ಇದು ನಮ್ಮ ತೋಟ. ಅದ್ಮೇಲೆ ಗುಡ್ಡ ಕಾಣಿಸಿದೆಯಲ್ಲ, ಇಲ್ಲಿಂದ ಹಸು ಎಲ್ಲ ಮೇಕಲ್ಲೇ ಹೋಗೋದು. ನೋಡಿ ಅಲ್ಲಿಂದ ಕರ್ಕೊಂಬರ್ತಿದ್ದಾರೆ. ನಮ್ಮ ತಮ್ಮ ನೋಡಿ ಬ್ಯುಸಿ ಇದ್ದಾರೆ ಫೋನಲ್ಲಿ. ಮನೆ ನಾವು ಒಂದು ನೇಚರ್ ನೋಡ್ಕೊಂಡ್ಬರೋಣ. ನಾನು ಹೇಳ್ತಿದ್ನಲ್ಲ ಗುಡಿ ಅಲ್ಲಿದೆ, ಅದೇ ನಮ್ಮ ಗುಡಿ. ಅಲ್ಲಿಂದ ಆ ಗುಡ್ಡ ದಾಟಿದ್ರೆ ಅಲ್ಲೊಂದು ಸ್ಪೇಸ್ ಇದೆ, ಆ ಕಡೆ ಅಲ್ಲಿ ಕ್ರಿಕೆಟ್ ಆಡ್ಬೋದು. ಇಲ್ಲಿಗೆ ಬರೋಕ್ಕಿದೆ ದಾರಿ, ಹಿಂಗಿಂದನೂ ಹೋಗ್ಬೋದು. ಇಲ್ಲಿ ನಮ್ಮ ಹಸು ಎಲ್ಲ ಇಲ್ಲಿ ನೀರು ಕುಡಿಯೋದು. ಮೇಲೆ ಟ್ಯಾಂಕರ್ ಇದೆ. ಇದು ನಮ್ಮ ನೇಬರ್ ಅವರ ತೋಟ, ಅದು ನಮ್ಮ ತೋಟ. ಇದು ನಾವು ಬಂದಿದ್ದಾರೆ. ಇಲ್ಲಿ ನೋಡಿದ್ರಲ್ಲ ಆ ಸಣ್ಣ ಗೇಟ್ ಕಾಣಿಸ್ತಿದೆಯಲ್ಲ, ಅದು ನಮ್ಮಿಂದ ಎಂಟ್ರೆನ್ಸು. ಫ್ರೆಂಡ್ಸ್, ಈವ್ನಿಂಗ್ 6 o'clock. ಅಲ್ಲಿ ನೋಡಿ ನೀವು, ಅಲ್ಲಿ ನೋಡಿ ದೂರದ ಗೊಟ್ಟ ನೋಡಿ, ಅದು ಒಳ್ಳೆ ಒಂದು ದೊಡ್ಡ ಟ್ಯೂಬ್ಲೈಟ್ ಆಗ್ತಂಗಿದೆ. ಇಲ್ಲೆಲ್ಲ ಫುಲ್ ಮೋಡ ಇದೆ ಫ್ರೆಂಡ್ಸ್. ನೋಡಿ ಫುಲ್ ಮೋಡ ಇದೆ ಇಲ್ಲಿ. ಬಟ್ ಅಲ್ಲಿ ದೂರದಿಂದ ಒಂದು ಬೆಟ್ಟ ಕಾಣಿಸ್ತಿದೆ ನೋಡಿ. ಆ ಬೆಟ್ಟ ಸ್ವಲ್ಪ ಗಮನಿಸಿದರೆ ಅಲ್ಲಿ ನಿಮಗೆ ಒಂಚೂರು ಇಲ್ಲ ಮೋಡ ಇಲ್ಲ ನೋಡಿ. ಕ್ಲೀನಾಗಿ ಗಮನಿಸಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.